ನೋಡಿ, ಯುದ್ಧ ಆರಂಭ ಆದಾಗಿಂದ ಅದರಲ್ಲೂ ಈ ಪೆಟ್ರೋಲ್ ಡೀಸೆಲ್ ಅಭಾವ ಸೃಷ್ಟಿಯಾಗುತ್ತೆ, ಹಾಗೆ ಹೀಗೆ ಅನ್ನುವಂತಹ ಸುದ್ದಿಗಳು ಓಡಾಡ್ತಾ ಇರೋದ್ರಿಂದ ಕಚ್ಚಾ ತೈಲ, ಕ್ರೂಡ್ ಆಯಿಲ್ ಅನ್ನೋದ್ರ ಬಗ್ಗೆ ಭಾರೀ ಕೇಳ್ತಿರ್ತೀವಿ ನಾವು. ಏನಿದು ಕಚ್ಚಾ ತೈಲ? ಒಂದು ಬ್ಯಾರಲ್ನಿಂದ ಏನೆಲ್ಲ ಉತ್ಪಾದನೆ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋದರೆ, ಒಂದು ಬ್ಯಾರಲ್ ತೈಲ ಅಂದರೆ 159 ಲೀಟರ್ಗಳಿಗೆ ಸಮಾನ. ಸೌದಿಗೆ ಆ ಒಂದು ಬ್ಯಾರಲ್ ತೈಲವನ್ನು ತೆಗೆಯೋದಕ್ಕೆ ಖರ್ಚಾಗೋದು 470 ರೂಪಾಯಿ. ವೀಕ್ಷಕರೇ, ಒಂದು ಬ್ಯಾರಲ್ ತೈಲವನ್ನು ಅವರು ಆಚೆ ತೆಗೆಯೋದಕ್ಕೆ ಖರ್ಚು ಮಾಡುವಂತಹ ದುಡ್ಡು 470 ರೂಪಾಯಿ. ತೆಗೆದ ಅದೇ ಬ್ಯಾರಲ್ ಅನ್ನ 7518 ರೂಪಾಯಿಗೆ ಮಾರಾಟ ಮಾಡ್ತಾರೆ ಅವರು. ಖರ್ಚು ಮಾಡೋದು 470 ರೂಪಾಯಿ, ಅದನ್ನ ತಿರ್ಗಾ ಮಾರಾಟ ಮಾಡೋದು 7518 ರೂಪಾಯಿಗೆ. 7200 ರೂಪಾಯಿವರೆಗೂ ಲಾಭ. ಒಂದು ಬ್ಯಾರಲ್ ತೈಲ ಸಂಸ್ಕರಣೆ ಮಾಡೋದಕ್ಕೆ ಅಗೇನ್ 470 ರೂಪಾಯಿ ಖರ್ಚಾಗತ್ತೆ. ಸಂಸ್ಕರಿಸಿದ ತೈಲವನ್ನ 9398 ರೂಪಾಯಿಗೆ ಮಾರ್ತಾರೆ ಅವರು. ಒಂದು ಬ್ಯಾರಲ್ ತೈಲವನ್ನ ಸಂಸ್ಕರಿಸಿದ್ರೆ ಹಲವು ರೀತಿಯ ಉತ್ಪನ್ನಗಳು ಸಿಗುತ್ತೆ. ಸಂಸ್ಕರಣೆ ಮಾಡಿದ ನಂತರ ಒಂದು ಬ್ಯಾರಲ್ ತೈಲದಲ್ಲಿ 72 ಲೀಟರ್ ಪೆಟ್ರೋಲ್ ಸಿಗುತ್ತೆ ಸಂಸ್ಕರಣೆ ಮಾಡಿದರೆ. ಅದೇ ಒಂದು ಬ್ಯಾರಲ್ ತೈಲದಲ್ಲಿ 40 ಲೀಟರ್ ಡೀಸೆಲ್ ಸಿಗುತ್ತೆ. 16 ಲೀಟರ್ನಷ್ಟು ಜೆಟ್ ಇಂಧನ ಸಿಗುತ್ತೆ, ವಿಮಾನದ ಇಂಧನ. ಇನ್ನ ಸುಮಾರು 8 ಲೀಟರ್ನಷ್ಟು LPGಯು ಸಿಗುತ್ತೆ, ಅಡುಗೆ ಅನಿಲ. 3 ಲೀಟರ್ನಷ್ಟು ಲೂಬ್ರಿಕೆಂಟ್ ಒಂದು ಬ್ಯಾರಲ್ ತೈಲದಿಂದ ಸಿಗುತ್ತೆ. ಒಂದು ಬ್ಯಾರಲ್ ತೈಲದಲ್ಲಿ 5 ಲೀಟರ್ ಬಿಟುಮೆನ್ ಅಂದರೆ ಡಾಂಬರ್ ಅದು ಸಿಗುತ್ತೆ. ಪೆಟ್ರೋಲ್, ಡೀಸೆಲ್, ಲೂಬ್ರಿಕೆಂಟ್, ಡಾಂಬರ್ ಇವೆಲ್ಲವೂ ಕೂಡ ಒಂದು ಬ್ಯಾರಲ್ ತೈಲದಿಂದ ಸಿಗುವಂತಹ ಉತ್ಪಾದನೆಗಳು. ಇದರಿಂದ ಈ ತೈಲ ರಾಷ್ಟ್ರಗಳು ಹೆಚ್ಚು ಹೆಚ್ಚು ಲಾಭವನ್ನು ಪಡೆದುಕೊಳ್ಳುತ್ತೆ. ಅವರು ಖರ್ಚು ಮಾಡೋದಷ್ಟು? ಆ ತೈಲವನ್ನು ಆಚೆ ತೆಗೆಯೋದಕ್ಕೆ 470 ರೂಪಾಯಿ, ಅದನ್ನು ಸಂಸ್ಕರಣೆ ಮಾಡೋದಕ್ಕೆ 470 ರೂಪಾಯಿ. ಸಂಸ್ಕರಣೆ ಮಾಡಿದಂತಹ ಬ್ಯಾರಲನ್ನು 9000 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಈ ರೀತಿ ದುಡ್ಡು ಅವ್ರಿಗೆ ಬರುತ್ತೆ. ಇದರಿಂದ ಇಷ್ಟೆಲ್ಲ ಲಾಭ. ನೋಡಿ, ಯುದ್ಧ ಆರಂಭ ಆದಾಗಿಂದ ಅದರಲ್ಲೂ ಈ ಪೆಟ್ರೋಲ್ ಡೀಸೆಲ್ ಅಭಾವ ಸೃಷ್ಟಿಯಾಗುತ್ತೆ, ಹಾಗೆ ಹೀಗೆ ಅನ್ನುವಂತಹ ಸುದ್ದಿಗಳು ಓಡಾಡ್ತಾ ಇರೋದ್ರಿಂದ ಕಚ್ಚಾ ತೈಲ, ಕ್ರೂಡ್ ಆಯಿಲ್ ಅನ್ನೋದ್ರ ಬಗ್ಗೆ ಭಾರೀ ಕೇಳ್ತಿರ್ತೀವಿ ನಾವು. ಏನಿದು ಕಚ್ಚಾ ತೈಲ? ಒಂದು ಬ್ಯಾರಲ್ನಿಂದ ಏನೆಲ್ಲ ಉತ್ಪಾದನೆ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋದರೆ, ಒಂದು ಬ್ಯಾರಲ್ ತೈಲ ಅಂದರೆ 159 ಲೀಟರ್ಗಳಿಗೆ ಸಮಾನ. ಸೌದಿಗೆ ಆ ಒಂದು ಬ್ಯಾರಲ್ ತೈಲವನ್ನು ತೆಗೆಯೋದಕ್ಕೆ ಖರ್ಚಾಗೋದು 470 ರೂಪಾಯಿ. ವೀಕ್ಷಕರೇ, ಒಂದು ಬ್ಯಾರಲ್ ತೈಲವನ್ನು ಅವರು ಆಚೆ ತೆಗೆಯೋದಕ್ಕೆ ಖರ್ಚು ಮಾಡುವಂತಹ ದುಡ್ಡು 470 ರೂಪಾಯಿ. ತೆಗೆದ ಅದೇ ಬ್ಯಾರಲ್ ಅನ್ನ 7518 ರೂಪಾಯಿಗೆ ಮಾರಾಟ ಮಾಡ್ತಾರೆ ಅವರು. ಖರ್ಚು ಮಾಡೋದು 470 ರೂಪಾಯಿ, ಅದನ್ನ ತಿರ್ಗಾ ಮಾರಾಟ ಮಾಡೋದು 7518 ರೂಪಾಯಿಗೆ. 7200 ರೂಪಾಯಿವರೆಗೂ ಲಾಭ. ಒಂದು ಬ್ಯಾರಲ್ ತೈಲ ಸಂಸ್ಕರಣೆ ಮಾಡೋದಕ್ಕೆ ಅಗೇನ್ 470 ರೂಪಾಯಿ ಖರ್ಚಾಗತ್ತೆ. ಸಂಸ್ಕರಿಸಿದ ತೈಲವನ್ನ 9398 ರೂಪಾಯಿಗೆ ಮಾರ್ತಾರೆ ಅವರು. ಒಂದು ಬ್ಯಾರಲ್ ತೈಲವನ್ನ ಸಂಸ್ಕರಿಸಿದ್ರೆ ಹಲವು ರೀತಿಯ ಉತ್ಪನ್ನಗಳು ಸಿಗುತ್ತೆ ಸಂಸ್ಕರಣೆ ಮಾಡಿದ ನಂತರ. ಒಂದು ಬ್ಯಾರಲ್ ತೈಲದಲ್ಲಿ 72 ಲೀಟರ್ ಪೆಟ್ರೋಲ್ ಸಿಗುತ್ತೆ ಸಂಸ್ಕರಣೆ ಮಾಡಿದರೆ. ಅದೇ ಒಂದು ಬ್ಯಾರಲ್ ತೈಲದಲ್ಲಿ 40 ಲೀಟರ್ ಡೀಸೆಲ್ ಸಿಗುತ್ತೆ. 16 ಲೀಟರ್ನಷ್ಟು ಜೆಟ್ ಇಂಧನ ಸಿಗುತ್ತೆ, ವಿಮಾನದ ಇಂಧನ. ಇನ್ನ ಸುಮಾರು 8 ಲೀಟರ್ನಷ್ಟು LPGಯು ಸಿಗುತ್ತೆ, ಅಡುಗೆ ಅನಿಲ. 3 ಲೀಟರ್ನಷ್ಟು ಲೂಬ್ರಿಕೆಂಟ್ ಒಂದು ಬ್ಯಾರಲ್ ತೈಲದಿಂದ ಸಿಗುತ್ತೆ. ಒಂದು ಬ್ಯಾರಲ್ ತೈಲದಲ್ಲಿ 5 ಲೀಟರ್ ಬಿಟುಮೆನ್ ಅಂದರೆ ಡಾಂಬರ್ ಅದು ಸಿಗುತ್ತೆ. ಪೆಟ್ರೋಲ್, ಡೀಸೆಲ್, ಲೂಬ್ರಿಕೆಂಟ್, ಡಾಂಬರ್ ಇವೆಲ್ಲವೂ ಕೂಡ ಒಂದು ಬ್ಯಾರಲ್ ತೈಲದಿಂದ ಸಿಗುವಂತಹ ಉತ್ಪಾದನೆಗಳು. ಇದರಿಂದ ಈ ತೈಲ ರಾಷ್ಟ್ರಗಳು ಹೆಚ್ಚು ಹೆಚ್ಚು ಲಾಭವನ್ನು ಪಡೆದುಕೊಳ್ಳುತ್ತೆ. ಅವರು ಖರ್ಚು ಮಾಡೋದಷ್ಟು? ಆ ತೈಲವನ್ನು ಆಚೆ ತೆಗೆಯೋದಕ್ಕೆ 470 ರೂಪಾಯಿ, ಅದನ್ನು ಸಂಸ್ಕರಣೆ ಮಾಡೋದಕ್ಕೆ 470 ರೂಪಾಯಿ. ಸಂಸ್ಕರಣೆ ಮಾಡಿದಂತಹ ಬ್ಯಾರಲನ್ನು 9000 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಈ ರೀತಿ ದುಡ್ಡು ಅವ್ರಿಗೆ ಬರುತ್ತೆ.
ಇದರಿಂದ ಇಷ್ಟೆಲ್ಲ ಲಾಭ. ನೋಡಿ, ಯುದ್ಧ ಆರಂಭ ಆದಾಗಿಂದ ಅದರಲ್ಲೂ ಈ ಪೆಟ್ರೋಲ್ ಡೀಸೆಲ್ ಅಭಾವ ಸೃಷ್ಟಿಯಾಗುತ್ತೆ, ಹಾಗೆ ಹೀಗೆ ಅನ್ನುವಂತಹ ಸುದ್ದಿಗಳು ಓಡಾಡ್ತಾ ಇರೋದ್ರಿಂದ ಕಚ್ಚಾ ತೈಲ, ಕ್ರೂಡ್ ಆಯಿಲ್ ಅನ್ನೋದ್ರ ಬಗ್ಗೆ ಭಾರೀ ಕೇಳ್ತಿರ್ತೀವಿ ನಾವು. ಏನಿದು ಕಚ್ಚಾ ತೈಲ? ಒಂದು ಬ್ಯಾರಲ್ನಿಂದ ಏನೆಲ್ಲ ಉತ್ಪಾದನೆ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋದರೆ, ಒಂದು ಬ್ಯಾರಲ್ ತೈಲ ಅಂದರೆ 159 ಲೀಟರ್ಗಳಿಗೆ ಸಮಾನ. ಸೌದಿಗೆ ಆ ಒಂದು ಬ್ಯಾರಲ್ ತೈಲವನ್ನು ತೆಗೆಯೋದಕ್ಕೆ ಖರ್ಚಾಗೋದು 470 ರೂಪಾಯಿ. ವೀಕ್ಷಕರೇ, ಒಂದು ಬ್ಯಾರಲ್ ತೈಲವನ್ನು ಅವರು ಆಚೆ ತೆಗೆಯೋದಕ್ಕೆ ಖರ್ಚು ಮಾಡುವಂತಹ ದುಡ್ಡು 470 ರೂಪಾಯಿ. ತೆಗೆದ ಅದೇ ಬ್ಯಾರಲನ್ನು 7,518 ರೂಪಾಯಿಗೆ ಮಾರಾಟ ಮಾಡ್ತಾರೆ ಅವರು. ಖರ್ಚು ಮಾಡೋದು 470 ರೂಪಾಯಿ, ಅದನ್ನು ತಿರ್ಗಾ ಮಾರಾಟ ಮಾಡೋದು 7,518 ರೂಪಾಯಿಗೆ. 7,200 ರೂಪಾಯಿವರೆಗೂ ಲಾಭ. ಒಂದು ಬ್ಯಾರಲ್ ತೈಲ ಸಂಸ್ಕರಣೆ ಮಾಡೋದಕ್ಕೆ ಅಗೇನ್ 470 ರೂಪಾಯಿ ಖರ್ಚಾಗತ್ತೆ. ಸಂಸ್ಕರಿಸಿದ ತೈಲವನ್ನು 9,398 ರೂಪಾಯಿಗೆ ಮಾರ್ತಾರೆ ಅವರು. ಒಂದು ಬ್ಯಾರಲ್ ತೈಲವನ್ನು ಸಂಸ್ಕರಿಸಿದ್ರೆ ಹಲವು ರೀತಿಯ ಉತ್ಪನ್ನಗಳು ಸಿಗುತ್ತೆ. ಸಂಸ್ಕರಣೆ ಮಾಡಿದ ನಂತರ ಒಂದು ಬ್ಯಾರಲ್ ತೈಲದಲ್ಲಿ 72 ಲೀಟರ್ ಪೆಟ್ರೋಲ್ ಸಿಗುತ್ತೆ ಸಂಸ್ಕರಣೆ ಮಾಡಿದರೆ. ಅದೇ ಒಂದು ಬ್ಯಾರಲ್ ತೈಲದಲ್ಲಿ 40 ಲೀಟರ್ ಡೀಸೆಲ್ ಸಿಗುತ್ತೆ. 16 ಲೀಟರ್ನಷ್ಟು ಜೆಟ್ ಇಂಧನ ಸಿಗುತ್ತೆ, ವಿಮಾನದ ಇಂಧನ. ಇನ್ನ ಸುಮಾರು 8 ಲೀಟರ್ನಷ್ಟು LPGಯು ಸಿಗುತ್ತೆ, ಅಡುಗೆ ಅನಿಲ. 3 ಲೀಟರ್ನಷ್ಟು ಲೂಬ್ರಿಕೆಂಟ್ ಒಂದು ಬ್ಯಾರಲ್ ತೈಲದಿಂದ ಸಿಗುತ್ತೆ. ಒಂದು ಬ್ಯಾರಲ್ ತೈಲದಲ್ಲಿ 5 ಲೀಟರ್ ಬಿಟುಮೆನ್ ಅಂದರೆ ಡಾಂಬರ್ ಅದು ಸಿಗುತ್ತೆ. ಪೆಟ್ರೋಲ್, ಡೀಸೆಲ್, ಲೂಬ್ರಿಕೆಂಟ್, ಡಾಂಬರ್ ಇವೆಲ್ಲವೂ ಕೂಡ ಒಂದು ಬ್ಯಾರಲ್ ತೈಲದಿಂದ ಸಿಗುವಂತಹ ಉತ್ಪಾದನೆಗಳು. ಇದರಿಂದ ಈ ತೈಲ ರಾಷ್ಟ್ರಗಳು ಹೆಚ್ಚು ಹೆಚ್ಚು ಲಾಭವನ್ನು ಪಡೆದುಕೊಳ್ಳುತ್ತೆ. ಅವರು ಖರ್ಚು ಮಾಡೋದೆಷ್ಟು? ಆ ತೈಲವನ್ನು ಆಚೆ ತೆಗೆಯೋದಕ್ಕೆ 470 ರೂಪಾಯಿ, ಅದನ್ನು ಸಂಸ್ಕರಣೆ ಮಾಡೋದಕ್ಕೆ 470 ರೂಪಾಯಿ. ಸಂಸ್ಕರಣೆ ಮಾಡಿದಂತಹ ಬ್ಯಾರಲನ್ನು 9,000 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಈ ರೀತಿ ದುಡ್ಡು ಅವ್ರಿಗೆ ಬರುತ್ತೆ. ಇದರಿಂದ ಇಷ್ಟೆಲ್ಲ ಲಾಭ. ಅಂದರೆ ಡಾಂಬರ್ ಅದು ಸಿಗುತ್ತೆ. ಪೆಟ್ರೋಲ್, ಡೀಸೆಲ್, ಲೂಬ್ರಿಕೆಂಟ್, ಡಾಂಬರ್ ಇವೆಲ್ಲವೂ ಕೂಡ ಒಂದು ಬ್ಯಾರಲ್ ತೈಲದಿಂದ ಸಿಗುವಂತಹ ಉತ್ಪಾದನೆಗಳು. ಇದರಿಂದ ಈ ತೈಲ ರಾಷ್ಟ್ರಗಳು ಹೆಚ್ಚು ಹೆಚ್ಚು ಲಾಭವನ್ನು ಪಡೆದುಕೊಳ್ಳುತ್ತೆ. ಅವರು ಖರ್ಚು ಮಾಡೋದೆಷ್ಟು? ಆ ತೈಲವನ್ನು ಆಚೆ ತೆಗೆಯೋದಕ್ಕೆ 470 ರೂಪಾಯಿ, ಅದನ್ನು ಸಂಸ್ಕರಣೆ ಮಾಡೋದಕ್ಕೆ 470 ರೂಪಾಯಿ. ಸಂಸ್ಕರಣೆ ಮಾಡಿದಂತಹ ಬ್ಯಾರಲನ್ನು 9,000 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಈ ರೀತಿ ದುಡ್ಡು ಅವ್ರಿಗೆ ಬರುತ್ತೆ. ಇದರಿಂದ ಇಷ್ಟೆಲ್ಲ ಲಾಭ.